ಬೆಂಗಳೂರಿನ ಯಲಹಂಕದಲ್ಲಿ ಸಮಾಜಮುಖಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದ್ದೆ ಮಂಜಣ್ಣನವರು ತಮ್ಮ ಹುಟ್ಟುಹಬ್ಬವನ್ನ ತಮ್ಮ ನಿವಾಸದಲ್ಲಿ ಅದ್ಧೂರಿಯಾಗಿ ಆಚರಿಸಿಕೊಂಡರು. ಹೆಸರಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಅದ್ದೆ ಮಂಜಣ್ಣನವರು ಹಲವಾರು ಸಮಾಜಮುಖಿ ಕಾರ್ಯಗಳಿಂದ ಹೆಸರುವಾಸಿಯಾಗಿದ್ದು, ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಅವರಿಗೆ ನೂರಾರು ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಅದ್ದೆ ಮಂಜಣ್ಣನವರ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನ ಸನ್ಮಾನಿಸಿ ಶುಭ ಹಾರೈಸಿದ್ರು. ಇನ್ನು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಸದಸ್ಯರಾದ ಸೋಲಾ ದೇವನಹಳ್ಳಿ ವೆಂಕಟೇಶ್, ಯಲಹಂಕ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅವಲಹಳ್ಳಿ ಶ್ರೀನಿವಾಸ್, ಎಸ್ಸಿ ಬ್ಲಾಕ್ ಪ್ರಧಾನ ಕಾರ್ಯದರ್ಶಿ ಅಂಜನ್ ಮೂರ್ತಿ, ಸಾಮಾಜಿಕ ಜಾಲತಾಣದ ಹನುಮಂತರಾಜು, ರೈತ ಮುಖಂಡರಾದ ಬಸವರಾಜ್ ಲಿಂಗನಹಳ್ಳಿ, ಕಾಕೋಳ್ ಬಾಬು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಕರ್ಲಾಪುರ, ಸಂತೋಷ್ ಅದ್ದೆ ವಿಶ್ವನಾಥಪುರ ಹಾಗೂ ಇನ್ನಿತರ ಹಲವಾರು ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಭಾಗವಹಿಸಿದ್ರು. ಇವತ್ತಿನ ಹುಟ್ಟುಹಬ್ಬದ ಬಗ್ಗೆ ಹೇಳಿ. ಹುಟ್ಟುಹಬ್ಬ ನನಗೆ ಯಾವತ್ತೂ ವಿಶೇಷ ಆಗಿರಲಿಲ್ಲ. ನಾನು ಯಾಕೆಂದರೆ ನಂದು ಇದರಲ್ಲಿ ಟ್ಯಾಗ್ ಲೈನ್ ಹಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಕ್ರಿಮಿಕೀಟಗಳು, ನಾಯಿಗಳು, ನರಿಗಳು ಮತ್ತು ಆನೆಗಳು ಎಲ್ಲ ಜನಿಸಿದಂತೆಯೇ ಮನುಷ್ಯನು ಜನಿಸ್ತಾನೆ ಅಂತ. ಆದರೆ ಇವತ್ತು ನಮ್ಮ ಮುಖಂಡರುಗಳು ಏನಿದ್ದಾರೆ, ಈ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯ ಮುಖಂಡರುಗಳು, ಅದರಲ್ಲೂ ಹೆಸರುಘಟ್ಟ ಬ್ಲ್ಯಾಕ್ನ ಮುಖಂಡರುಗಳು, ಎಲ್ಲ ಲೀಡರ್ಗಳು, ಅವರು ಮತ್ತು ಯುವಕರು, ಮುಖ್ಯವಾಗಿ ಯುವಕರ ಪಡೆ, ಇವರೆಲ್ಲ ಸೇರಿ ಒಂದು ಪ್ರೇರಣೆಯಾಗಿ ಈ ಥರದೊಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈ ಥರದೊಂದು ನನಗೆ ಹೆಂಗಾಗಿದೆ ಅಂದರೆ, ಪ್ರೀತಿಯಿಂದ ಅವರ ಪ್ರೀತಿ ಮತ್ತು ಆರೈಕೆಗೆ ಭಾಳ ಕೃತಜ್ಞತೆ ಬಂದಿದೆ. ಶಬ್ದಗಳಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಇಷ್ಟೆಲ್ಲ ನನಗೆ ಹಾರೈಸಿರೋ ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ. ಸಂಘಟನೆ ನಾವು ಕಾಂಗ್ರೆಸ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ. ತುಂಬಾ ಕೆಲಸಗಳು ತಾವೆಲ್ಲ ನೋಡಿರ್ತೀರಿ. ಬ್ಯಾಂಕ್ ಎಲೆಕ್ಷನ್ ಮಾಡಿದ್ವಿ, ಜನಮಾನಸ ಪಂಚಾಯತಿ ವೈಸು ಮಾಡಿದ್ದಾಯಿತು, ಆಮೇಲೆ ಸಮಾವೇಶ ಒಂದಾಯಿತು. ಸೊ ಈಗೇನೇ ಬೇರೆ ಬೇರೆ ಸಮಸ್ಯೆಗಳು, ಜನರ ಸಮಸ್ಯೆಗಳಿಗೆ ತಹಶೀಲ್ದಾರ್ ಆಫೀಸ್ ಇರ್ಬೋದು, ADLR ಆಫೀಸ್ ಇರ್ಬೋದು, EO ಆಫೀಸ್ ಇರ್ಬೋದು, ಅಲ್ಲೆಲ್ಲ ಹೋಗಿ ಕೆಲಸಗಳನ್ನ ಮಾಡ್ತಿದ್ದೀವಿ. ನಮಗೆ ಯಾರು ದೌರ್ಜನ್ಯ ಯಾರು ಮಾಡಿಲ್ಲ ಇದುವರೆಗೂ. ಹಿಂದೆ ಮಾಡೋರಂತೆ ದೌರ್ಜನ್ಯ ಮಾಡೋದು, ಅದು ಇದು ಯಾರು ಮಾಡಿಲ್ಲ. ಅಂದರೆ ಇದು ಯಾರಿಗೆ ಗೊತ್ತೋ ಯಾರಿಗೆ ಬಿಡ್ತೋ, ಸ್ಥಳೀಯವಾಗಿ ಹಳ್ಳಿ ಒಳಗೆ ನಡೆಯುವಂಥ ಒಂದು ಇದೇನಿತ್ತು ಸಂಘರ್ಷ, ಅಲ್ಲಿನ ವ್ಯಕ್ತಿಗಳು ಕೆಲವರು ದೌರ್ಜನ್ಯ ಮಾಡಿ ನಮ್ಮ ವ್ಯಕ್ತಿಗಳಿಗೆ ಅಥವಾ ಕಾಂಗ್ರೆಸ್ ಪರ ಇರೋರಿಗೆ ತೊಂದರೆ ಕೊಟ್ಟಿರೋದು ಉಂಟು. ಇದು ಅನೇಕ ಊರುಗಳಲ್ಲಿ ಇದೆ ಈಗಲೂ. ಯಾರು ದೌರ್ಜನ್ಯ ಮಾಡಬಾರ್ದು. ಯಾಕೆಂದರೆ ಡೆಮಾಕ್ರಸಿ ಇಟ್ಸ್ ಎ ಪೀಪಲ್ಸ್ ಅಡ್ಮಿನಿಸ್ಟ್ರೇಷನ್, ಜನರ ಆಡಳಿತ ಅದು ಡೆಮಾಕ್ರಸಿ ಅಂದರೆ. ಸೊ ಆ ಥರದ್ದಿದ್ದರೆ ನಾವು ನೈತಿಕವಾಗಿ, ಸಂಘಟನಾತ್ಮಕವಾಗಿ ಅದನ್ನು ನಾವು ಎದುರುಗೊಳ್ತಾ, ನಾವೆಲ್ಲರೂ ಜೊತೆಗೂಡ್ತಾ, ನಮ್ಮ ಇಡೀ ಟೀಮನ್ನು ಬೆಳೆಸ್ತಾ, ಮತ್ತೇನು ಯುವಕರು ಎಲ್ಲ ನಮ್ಮ ಜೊತೆ ಸೇರಿದ್ದಾರೆ, ಅವರೆಲ್ಲರ ಜೊತೆ ಪಕ್ಷವನ್ನು ಕಟ್ಟಿ ಮುಂದೆ ಒಂದು ಸಾರ್ಥಕವಾದಂಥ ಸಂಘಟನೆಯಾಗಿ ನಾವು ರೂಪಿಸಬೇಕು, ನಾವೆಲ್ಲರೂ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅಂತ ನನ್ನ ಅನಿಸಿಕೆ. ಅದೇ ಅವರ ಪ್ರೀತಿ ಮತ್ತು ಆರೈಕೆಗೆ ನಾನು ನನ್ನ ಮನದಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಹೇಳಿದೆ, ನಿಜಕ್ಕೂ ಅವರ ಈ ತೋರಿಸಿರೋ ಪ್ರೀತಿಗೆ, ವಿಶ್ವಾಸಕ್ಕೆ, ಗೌರವಕ್ಕೆ ಅಥವಾ ಆರೈಕೆಗೆ ಯುವಕರೆಲ್ಲ ಗೌರವ ತೋರಿಸಿದ್ದಾರೆ, ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ, ನನ್ನ ಏಜ್ನವರೆಲ್ಲ ನನಗೆ ಆರೈಕೆಗಳನ್ನ ಹೇಳಿದ್ದಾರೆ. ಸೊ ಈ ಅಂಶಗಳಿಗೆ ನನ್ನ ಮನದುಂಬಿ ಬಂದಿದೆ. ಅದಕ್ಕೆ ನಿಜವಾಗ್ಲೂ ಮಾತುಗಳೇ ಇಲ್ಲ, ನೋ ವರ್ಡ್ಸ್. ಅವ್ರ ಅಷ್ಟು ಕೃತಜ್ಞತೆಯನ್ನು ನಾನು ಅವ್ರ ಬಗ್ಗೆ ಹೊಂದಿದ್ದೀನಿ. ಮತ್ತು ಇದೊಂದು ಜವಾಬ್ದಾರಿಯ ರೂಪದಲ್ಲಿ ನಾನು ಮುಂದೆ ಕೂಡ ಅವ್ರ ವಿಶ್ವಾಸನ ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿ. ಅದ್ದೆ ಮಂಜಣ್ಣ ಅವರು ಬರ್ತಾಳೆ, ಅವ್ರ ಬಗ್ಗೆ ಏನು? ಅವರು ಹೆಸರಘಟ್ಟ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಅವರು ಜನಮನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿಕೊಂಡು ಹಾಗೆ ಸಮಾವೇಶವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಸಂಘಟನೆಯಲ್ಲಿ ಭಾಳ ಮುಖ್ಯವಾಗಿ ಪಾತ್ರವಹಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಭದ್ರ ಬುನಾದಿಯಾಗಿ ರೂಪುಗೊಳ್ಳಲಿಕ್ಕೆ ಅವರು ಮುಖ್ಯ ಕಾರಣಕರ್ತ ಆಗಿರ್ತಾರೆ. ಅವರಿಗೆ ಭಗವಂತ ಈ ಹುಟ್ಟುಹಬ್ಬದ ಪ್ರಯುಕ್ತ ಭಗವಂತ ಸಕಲ ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ಅವರ ನಡೆ ಈ ಜನರ ಕಡೆ ಕರೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ತಮ್ಮ ಹೆಸರು? ನನ್ನ ಹೆಸರು ಚಂದ್ರಶೇಖರ್ ಅಂತೇಳಿ.
ನನ್ನ ಹೆಸರು ಚಂದ್ರಶೇಖರ್ ಅಂತ, ರಾಜಾನ್ಕೋಟೆ ಕಾಂಗ್ರೆಸ್ ಕಾರ್ಯಕರ್ತ. ಕಳೆದ 2 ದಶಕಗಳಲ್ಲಿ ವಿಶೇಷವಾಗಿ ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಲ ಕುಗ್ಗಿದೆ. ಈ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ರಾಜ್ಯದಲ್ಲಿ 236 ಕ್ಷೇತ್ರಗಳನ್ನು ಗೆಲ್ಲೋದ್ರ ಮುಖಾಂತರ ಅಭೂತಪೂರ್ವವಾದ ಯಶಸ್ಸನ್ನು ಕಾಂಗ್ರೆಸ್ ಪಕ್ಷ. ಆದಾಗ್ಯೂ ನಮ್ಮ ಕ್ಷೇತ್ರದಲ್ಲಿ ಈ ಕ್ಷೇತ್ರ BJP ಪಾಲಾಗಿದೆ. ಇದಕ್ಕೆ ಕಾರಣ ಭಾರತೀಯ ಜನತಾ ಪಕ್ಷದ ಕುತಂತ್ರದ ರಾಜಕಾರಣ ಅನ್ನೋದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು, ನಾಯಕರುಗಳು ಅವರನ್ನು ಹೈಜಾಕ್ ಮಾಡ್ತಕ್ಕಂಥ ಕೆಲಸ ನಡೆದಿದೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ರೀತಿ ಹೇಳಬೇಕಂದ್ರೆ, ಒಂದು ಹಳೆ ನೀರು ಹೋಗಿ ಹೊಸ ನೀರು ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ.